ಕ್ಯೂಸೆಕ್ಸು ಕ್ಲೀನ್ಸ್ ಬಗ್ಗೆ ಮಾತಾಡೋಕೆ ಶುರು ಮಾಡ್ತೀವಿ. ಅದ್ರ ಬಗ್ಗೆ ಇದೊಂದು ಒಂಥರ ನಮಗೆ ಅನ್ಯಾಯ ಅಂತೂ ಆಗಿದೆ. ಪ್ರತಿ ವರ್ಷ ಅದೇ ಕಥೆಗಳು. ಹೋದ ವರ್ಷ ಸಮಸ್ಯೆ ಅದೇ ಆಗಿದೆ. ಇದನ್ನು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರದವರು ನೀರನ್ನು ಬಿಡೋಕ್ಕೆ ಒತ್ತಡಬಾರ್ದು. ಅದ್ರ ಏನು ಕಾನೂನು ಹೋರಾಟ ಇರ್ಬೋದು, ಬೇರೆ ಥರ ಏನೇನು ಹೋರಾಟಗಳಿರ್ಬೋದು, ಅದನ್ನು ಸರ್ಕಾರ ಎತ್ತಿಡಿಲೇಬೇಕಾಗುತ್ತೆ. ಹೋರಾಟಗಳಿಗೆ ಸರ್, ಒಂದು ಕಡೆ ಈಗ ಜಿಲ್ಲೆಯಾದ್ಯಂತ ಸಾಕಷ್ಟು ರೈತ ಸಂಘಟನೆಗಳು ಹೋರಾಟ ಮಾಡ್ತಾರೆ. ಈ ಹೋರಾಟಕ್ಕೆ ನಿಮ್ಮ ಬೆಂಬಲ ಇದೆ? ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಬೆಂಬಲ ಏನಾದರೂ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀವಿ. ನಾಳೆ ಏನು ಸರ್ವಪಕ್ಷ ಸಭೆ ಕರೆದಿದ್ದಾರೆ, ಅದರಲ್ಲೂ ನಾವು ಏನು ಧ್ವನಿ ಈ ಒಂದು ಹೋರಾಟದಲ್ಲಿ ಸಾಕಷ್ಟು ರೈತರಿಗೆ ಅನ್ಯಾಯ ಆಗ್ತಿರೋದು. ಪ್ರತಿ ಸಾರಿ ಕೂಡ ರಾಜ್ಯದ ವಿರುದ್ಧವಾಗಿ ತೀರ್ಪು ಬರ್ತಾ ಇದೆ. ತಮಿಳುನಾಡು ನೀರು ಬಿಡಲೇಬೇಕು ಅಂತ ಹೇಳಿ ಏನು ಆದರೆ ಮಾಹಿತಿ ಸರಿಯಾಗಿ ಸಿಗ್ತಾ ಇದೆಯಾ ಇಲ್ವಾ ಅವ್ರಿಗೆ? ಅವ್ರು ಕೇಳ್ತಿರೋದು ಅಚ್ಚುಕಟ್ಟಿಗೆ ನೀರು, ನಾವು ಕೇಳ್ತಿರೋದು ಕುಡಿಯೋಕ್ಕೆ ನೀರು. ಸೊ ಈ ಇಲ್ಲೇ ಡಿಫ್ರೆನ್ಸ್ ಇದೆ. ಇದನ್ನು ಅರ್ಥ ಮಾಡ್ಕೊಂಡು ಹೆಂಗೆ ಯಾವ ಥರ ಅವರು ಇದನ್ನು ಡಿಸಿಷನ್ ಕೊಡ್ತಿದ್ದಾರೆ ಅನ್ನೋದು ನಮಗಂತೂ ಅರ್ಥ ಆಗ್ತಾಯಿಲ್ಲ. ಇದನ್ನು ಅವರು ಪರಿಶೀಲನೆ ಮಾಡಲೇಬೇಕಾಗುತ್ತೆ. ವಾಪಸ್ಸು ಹೇಳ್ದಂಗೆ ಇದನ್ನು ಏನು ಆರ್ಡರ್ ಕೊಟ್ಟಿದ್ದಾರೆ ಅದನ್ನು ಮುಂದಕ್ಕೆ ಹೇಳಲೇಬೇಕಾಗುತ್ತೆ. ಜಿಲ್ಲೆಯಲ್ಲಿ 6 ಜನ ಏನು ಕಾಂಗ್ರೆಸ್ ಶಾಸಕರಿದ್ದಾರೆ. ಈ ಹೋರಾಟ ರೈತ ಸಂಘದ ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲ ನಿಲ್ತೀರ ಸರ್? ಕೆಲವರು ಆರೋಪ ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ. ನಾನಂತೂ ನಿಂತ್ಕೊಳ್ಳೋದಂತೂ ನಾವೇ ನಿಂತು ಹೋರಾಟ ಮಾಡ್ತಾ ಇದ್ದೀವಿ. ಅಲ್ಲ, ಸರ್ಕಾರದ ಒಂದು ಭಾಗ ಆಗಿ ನೀವು ಕೂಡ ಇದ್ದೀರಿ. ಅದು ಸಪ್ರೇಟ್ ಇಶ್ಯೂಸ್ ಬೇರೆ. ಈಗ ಇಶ್ಯೂಸ್ ಏನಿದೆ ಅದ್ರ ಪ್ರಕಾರ ನಾನು ಮಾಡಲೇಬೇಕು ಸರ್. ನಾಡಿದ್ದು ವಿಜಯ್ ಅವ್ರು ಬರ್ತಾರೆ ಅನ್ನೋ ಒಂದು ಮಾಹಿತಿ. ಈ ಬಗ್ಗೆ ಏನಾದ್ರು ಸರ್ಕಾರಕ್ಕೆ ಇದು ಮಾಡ್ತಾರೆ? ಅವರು ಅಲ್ಲಿ ಅದೊಂದು ಸರ್ಕಾರಕ್ಕೆ ಒತ್ತಡ ಏನಾಗ್ತಿದೆ, ಅಲ್ಲಿ ಕೂತ್ಕೊಂಡು ಅದೇನು ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಮಾಡಬೇಕು. ಯಾಕೆಂದರೆ ಪ್ರತಿ ವರ್ಷ ಇದೇ ರೀತಿ ನಡೀತಾ ಹೋದರೆ ಯಾವಾಗ ಇದು ಎಲ್ಲರೂ ಹೋರಾಟಗಾರರು ಬೀದಿಗೆ ಬಂದು ಗಲಾಟೆ ಮಾಡಲೇಬೇಕಾದ್ರೆ ಪ್ರತಿ ವರ್ಷ ಅವತ್ತಿಂದ ಸಾಲ್ವ್ ಆಗಲ್ಲ. ಸರ್, ನೀವೇನೋ ಪ್ರತಿಭಟನೆ ಮಾಡ್ತಾರೆ? ಪ್ರತಿಭಟನೆ ಕೂತ್ಕೊಂಡು ನಿಮ್ಮ ಗ್ಯಾರಂಟಿ ಸರ್. ಬಿ ಸಿ ನಿಲ್ದಾಣಗಳಲ್ಲಿ ತಪ್ಪಾಕಿದ್ದಾರೆ, ಅಲ್ಲಿ ಅದೇ ಈಗ ಹೋದ 2 ವಾರದಲ್ಲಿ ಎಲ್ಲರೂ ಹೋರಾಟ ಮಾಡಿ ನೀರನ್ನ ಬಿಡಿಸಿದ್ದಾಯಿತು. ಈಗ ಅದು ಅಷ್ಟು ದಿನ ಕೊಡ್ತೀವಿ ಅಂತ ಹೇಳಿದ್ರು. ಇನ್ನೂ ಮುಂದುವರಿಸಿ ಅಂತ ನಾವು ಕೇಳ್ತಾ ಇದ್ದೀವಿ. ನಾಳೆ